ನಮ್ಮ ಬೆಂಗಳೂರಿನ ಹೆಸರು ಯಾವಾಗಿಂದ ಇದೆ ಅನ್ನೋದು ಗೊತ್ತಾ? ಕ್ರಿಸ್ತಶಕ 890 ಮುಂಚೆಗಿಂತಲೂ ಬೆಂಗಳೂರು ಎಂಬ ಊರು ಇತ್ತು ಅಂತ ಹೇಳೋದಕ್ಕೆ ಸಾಕ್ಷಿಯಾಗಿರುವ ಶಿಲಾಶಾಸನ ಬೇಗೂರಿನ ಪಂಚಲಿಂಗೇಶ್ವರ ದೇವಾಲಯದಲ್ಲಿದೆ. ಈ ಶಾಸನವನ್ನ 1915ರಲ್ಲಿ ಮೈಸೂರಿನ ಪುರಾತತ್ವ ವಿಭಾಗದ ಮುಖ್ಯಸ್ಥರಾದ ಆರ್ ನರಸಿಂಹಾಚಾರ್ಯ ಅವರು ಶೋಧಿಸಿ ಪ್ರಕಟಿಸ್ತಾರೆ. ಅಂದಹಾಗೆ ಈ ಶಾಸನದಲ್ಲಿ ಏನ್ ಬರೆದಿದ್ದಾರೆ ಅಂದ್ರೆ, ಶ್ರೀಮದ್ ನಾಗತ್ತರ ಮನೆವಗತಿ ಪೊರ್ಪಣ್ಣ ಶೆಟ್ಟಿ ಬೆಂಗಳೂರು ಕಾಳಗದೊಳ್ ನಾಗತ್ತರ ಬುಟ್ಟಣಪತಿ ಸತ್ತಂ ಅಂತ ಬರೆದಿದ್ದಾರೆ. ಅಂದ್ರೆ ಬೆಂಗಳೂರಿನ ಒಂದು ಕಾಳಗದ ಬಗ್ಗೆ ಮಾಹಿತಿ ಇದೆ. ಮತ್ತೆ ಕ್ರಿಸ್ತಶಕ 1200ರಲ್ಲಿ ವೀರಬಲ್ಲಾಳ ಹಸಿವಿನಿಂದ ಅಲಿಯುತ್ತಿದ್ದಾಗ ಇಲ್ಲಿನ ಗ್ರಾಮದಲ್ಲಿ ಬೆಂದ ಕಾಳುಗಳನ್ನ ತಿಂದಿದ್ದಕ್ಕೆ ಬೆಂದ ಕಾಳೂರು ಅಂತ ಕರೆದ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಕ್ರಿಸ್ತಶಕ 1200ಕ್ಕೂ ಮುಂಚೆಯೇ ಅಂದ್ರೆ ಕ್ರಿಸ್ತಶಕ 890ರಲ್ಲೇ ಬೆಂಗಳೂರು ಎಂಬ ಊರು ಇತ್ತು ಅನ್ನೋದಕ್ಕೆ ದಾಖಲೆ ಬೇಗೂರಿನ ದೇವಾಲಯದ ಶಿಲಾಶಾಸನದಲ್ಲಿದೆ. ಅದನ್ನ ಈಗ ಸಂರಕ್ಷಿಸಿ ಇಟ್ಟಿದ್ದಾರೆ. ಅದನ್ನ ನೀವು ಸಹ ನೋಡಬಹುದು.